ನನ್ಮೇಲೆ ಕುಸ್ತಿ ಮಾಡೋದಿಲ್ಲ ಹೇಳಿದ್ದೀನಿ. ಕುಸ್ತಿಲಿ ಈ ಚಲವಾಡಿ ಸೋಲ್ತ ಗಂಡು ಕಾಂತಿ ನಡೆದಾಗ ಯಾರು ಇಲ್ಲ. ಯಾಕಿಲ್ಲ? ನಾನಿದ್ದೇನೆ, ನಾನಿದ್ದೇನೆ. ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಟಗರು ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಸೊಗಜನಕ್ಕೆ ರಣರಂಗ ಮಂಕುತಿಮ್ಮ. ನಾವು ಮನುಷ್ಯ ಕೂಡ ಒಂದು ಪ್ರಾಣಿ ಅಂತ ಹೇಳ್ತೀವಿ, ಆದರೂ ಕೂಡ ಪ್ರಾಣಿಗಿಂತ ನಮಗೆ ನಮ್ಮ ಬುದ್ಧಿಮತ್ತೆ ಆಗಿರ್ಬೋದು, ನಮ್ಮ ಸ್ವಭಾವ ಆಗಿರ್ಬೋದು ತುಂಬ ವ್ಯತ್ಯಾಸ ಇದೆ. ಹೋಗ್ತೇನೆ ಎಲ್ಲ ಪ್ರಾಣಿಗಳಿಗಿಂತ ಒಂದು ಸ್ತರ ಮೇಲಿದ್ದೀವಿ ನಾವು. ಆದರೂ ಕೂಡ ಮನುಷ್ಯನಲ್ಲಿ ಒಂದು ಮೃಗದ ಅಂಶ ಇರತ್ತೆ, ಮೃಗದ ಶೇಷ ಇದೆ ಅಂತೇಳಿ ಹೇಳ್ತೀನಿ. ಮೃಗದ ಒಂದು ಅಂಶ ಇದ್ದೇ ಇರುತ್ತೆ ಅಂತ ಕೆಲವೊಂದು ಸಲ ಮನೇಲಿ ಬೈತಾ ಇರ್ತಾರಲ್ಲ, ಮೃಗ ಆಡ್ದಂಗೆ ಆಡ್ತೀಯ ಅಂತ. ಯಾಕೆಂದರೆ ಮನುಷ್ಯ ಎಷ್ಟೇ ಮೇಲೆ ಬಂದಿದ್ರು ಕೂಡ ಮನಸ್ಸಲ್ಲಿ ಎಲ್ಲೋ ಒಂದು ಸಣ್ಣ ಮೂಲೆಯಲ್ಲಿ ಆ ಮೃಗದ ಅಂಶ ಇರುತ್ತೆ. ಅದಕ್ಕೆ ಒಳ್ಳೆ ಉದಾಹರಣೆ ಏನಪ್ಪ ಅಂತಂದರೆ ಈ ಜಗಳ ಆಡೋದು ಅಥವಾ ಜಗಳವನ್ನು ನೋಡೋದು ಅಂದರೆ ಮನುಷ್ಯನಿಗೆ ಭಾಳ ಇಷ್ಟ ಅಂತ. ಈಗ ಎಲ್ಲರೂ ನೋಡಿ, ಸುಮ್ಮನೆ ನೀವೆಲ್ಲ ರಸ್ತೆಯಲ್ಲಿ ಹೋಗ್ತಾ ಇರ್ತೀರ, ಅಲ್ಲಿ ಏನೋ ಜಗಳ ಆಗ್ತಿದೆ ಅಂದ ತಕ್ಷಣ ತಮ್ಮೆಲ್ಲ ಕೆಲಸವನ್ನು ಮರೆತು ಎಲ್ಲ ಬೈಕ್ ಎಲ್ಲ ಕಾರು ನಿಲ್ಲಿಸಿ ಬಂದ್ಬೇಕಾದ್ರೆ ಜಗಳ ನೋಡ್ತಾರೆ ಏನು ಅಂತ. ಅಂದರೆ ಅಷ್ಟು ಆಸಕ್ತಿ ಇತ್ತು ಮನುಷ್ಯನಿಗೆ ಜಗಳ ಅನ್ನೋದು ಅಂತ. ಅವರೇ ಜಗಳ ಆಡಬೇಕು ಅಂತಿಲ್ಲ, ಅಥವಾ ದ್ವೇಷಕ್ಕೋಸ್ಕರನೇ ಜಗಳ ಆಡಬೇಕು ಅಂತಿಲ್ಲ, ಏನು ಬೇಕಾದ್ರೂ ಆಗಿರ್ಬೋದು ಕಾರಣ. ಕೆಲವೊಂದು ಸಲ ದ್ವೇಷಕ್ಕೋಸ್ಕರ ಜಗಳ ಆಡ್ತಾರೆ, ಕೆಲವೊಂದು ಸಲ ಹಸುವಿನಿಂದ ಜಗಳ ಆಡ್ತಾರೆ, ಕೆಲವೊಂದು ಸಲ ನಾವು ಜಗಳ ಆಡಲ್ಲ, ಆದರೆ ಇನ್ನೊಬ್ರು ಜಗಳ ಆಡೋದು ನೋಡೋಕ್ಕೋಸ್ಕರ ನಾವು ಹೋಗ್ತೀವಿ. ಉದಾಹರಣೆಗೆ ಕುಸ್ತಿ, ಇಬ್ಬರು ಯಾರೋ ಕುಸ್ತಿ ಆಡ್ತಾ ಇರ್ತಾರೆ, ಅದನ್ನು ನೋಡೋಕೆ ನಮಗೆ ಖುಷಿ ಆಗುತ್ತೆ, ಅದೊಂದು ಎಂಟರ್ಟೈನ್ಮೆಂಟ್ ನಮಗೆ. ಹೋಗ್ತಾನೆ ಈ ರೀತಿ ಜಗಳ ಆಡೋನು ನೋಡೋಕ್ಕೆ ಅದು ಎಲ್ಲೆಲ್ಲೋ ಹುಡುಕ್ತಾನೆ ಮನುಷ್ಯ ಅಂತ. ಇದೇ ಮನುಷ್ಯನಲ್ಲಿರುವ ಒಂದು ಮೃಗದ ಗುಣ ಅಂತ ಇಲ್ಲಿ ಹೇಳ್ತಾರೆ. ಅದನ್ನೆಲ್ಲಿ ಹೇಳ್ತಿದ್ದಾರೆ ಅಂದರೆ ಸೊಗಜನಕ್ಕೆ ರಣರಂಗ ಅಂತ. ಅಂದರೆ ಮನುಷ್ಯನಿಗೆ ಯಾವ್ದು ಖುಷಿ ಕೊಡುತ್ತೆ ಅಂದರೆ ರಣರಂಗ. ಎಲ್ಲೋ ಒಂದು ಕಡೆ ಜಗಳ ಆಗ್ತಿದೆ ಅಥವಾ ನಾನು ಜಗಳ ಆಡ್ತೀನಿ, ಇದೇ ಮನುಷ್ಯಂಗೆ ಒಂಥರ ಒಂದು ಡೊಪಮೀನ್ ಹಿಟ್ ಕೊಡುತ್ತೆ ಅಂತ. ಇದನ್ನೇ ಮನುಷ್ಯ ಒಂಥರ ಆಸ್ವಾದಿಸ್ತಾನೆ ಅಂತ ಹೇಳ್ತಾರೆ. ಇದೇ ಮನುಷ್ಯನಲ್ಲಿರುವ ಒಂದು ಮೃಗೀಯ ಸ್ವಭಾವ ಅಂತ ಹೇಳ್ತಾರೆ. ಅದರಿಂದ ನಾವೆಲ್ಲ ಒಂದ್ಸಲ ಅವಲೋಕನ ಮಾಡ್ಕೊಳ್ಬೇಕಲ್ವಾ. ನಮಸ್ಕಾರಗಳು.